ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಬೇಸಿಗೆ ಕಾಲ ಶುರುವಾಗಿದೆ. ಹೊರಗಡೆ ಹೋಗಿ ಓಡಾಡ್ಕೊಂಡು ಬಂದ್ಬಿಟ್ರೆ ಸ್ಕಿನ್ ಎಲ್ಲ ಫುಲ್ ಡಲ್ ಆಗ್ಬಿಟ್ಟಿರುತ್ತೆ, ಜೊತೆಗೆ ಟ್ಯಾನ್ ಆಗ್ಬಿಟ್ಟಿರುತ್ತೆ. ಆ ಟ್ಯಾನ್ ಕ್ಲಿಯರ್ ಆಗೋದಕ್ಕೆ 1 ತಿಂಗಳೇ ಬೇಕಾಗತ್ತೆ ಅಲ್ವಾ? ಈ ರೀತಿಯ ಸಮಸ್ಯೆ ಬೇಸಿಗೆ ಕಾಲದಲ್ಲಿ ಆಗತ್ತೆ. ಹಾಗಿದ್ರೆ ಹೇಗೆ ನಮ್ಮ ಸ್ಕಿನ್ ಅನ್ನ ನಾವು ಕಾಪಾಡ್ಕೊಳ್ಳೋದು? ಬೇಸಿಗೆ ಕಾಲದಲ್ಲಿ ಹೇಗೆ ನಮ್ಮ ಸ್ಕಿನ್ ಅನ್ನ ನಾವು ಕೇರ್ ಮಾಡಬೇಕು? ಹೊರಗಡೆ ಹೋಗ್ಬೇಕಾದ್ರೆ ನೀವು ಸನ್ಸ್ಕ್ರೀನ್ ಲೋಷನ್ ಅನ್ನ ಹಾಕೊಳ್ಳೇಬೇಕು. ಅದನ್ನ ಹಾಕೊಂಡ್ರೆ ನಿಮ್ಮ ಸ್ಕಿನ್ ಅನ್ನ ಅದು ಪ್ರೊಟೆಕ್ಟ್ ಮಾಡುತ್ತೆ, ಸನ್ ಟ್ಯಾನ್ ಆಗೋದನ್ನ ಅದು ತಡೆಯುತ್ತೆ. ಅದ್ರ ಜೊತೆಗೆ ಇನ್ನೊಂದು ಸಿಂಪಲ್ ಟಿಪ್ ಅನ್ನ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಇದರಿಂದ ನಿಮ್ಮ ತ್ವಚೆಯ ಸಂಪೂರ್ಣ ಆರೋಗ್ಯಕ್ಕೆ ಈ ಒಂದು ರೆಮಿಡಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಏನು ಅದು ಅಂದ್ರೆ ರೈಸ್ ವಾಟರ್. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ರೈಸ್ ವಾಟರ್ ಇಂದ ನಮ್ಮ ಸ್ಕಿನ್ಗೆ ಬಹಳಷ್ಟು ಪ್ರಯೋಜನ ಸಿಗುತ್ತೆ ಅಂತ. ನಮ್ಮ ಕೂದಲಿಗೆ ಮತ್ತೆ ನಮ್ಮ ಚರ್ಮಕ್ಕೆ ಎರಡಕ್ಕೂ ನಾವು ರೈಸ್ ವಾಟರ್ ಅನ್ನ ಯೂಸ್ ಮಾಡ್ಬೋದು. ಅಂದ್ರೆ ಅಕ್ಕಿಯ ನೀರನ್ನ ನಾವು ಬಳಸಬಹುದು. ಸ್ನೇಹಿತರೆ, ಯಾವ ರೀತಿ ಬಳಸೋದು? ಸ್ವಲ್ಪ ಅಕ್ಕಿಯನ್ನು ತಗೊಳ್ಳಿ, ರೈಸನ್ನು ತಗೊಳ್ಳಿ, ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಒಂದು 4-5 ಸಲ ವಾಶ್ ಮಾಡ್ಕೊಂಬಿಡಿ. ಯಾಕೆಂದರೆ ಎಷ್ಟೊಂದು ಸಲ ಅದು ಬೇಗ ಹಾಳಾಗದೇ ಇರಲಿ ಅಂತೆಲ್ಲ ಅದಕ್ಕೆ ಬೇರೆ ಬೇರೆ ಪೌಡರ್ಸ್ನ, ಕೆಮಿಕಲ್ಸ್ನ ಹಾಕಿರ್ತಾರೆ. ಸೊ ಅದರಿಂದ ಅದನ್ನು ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡ್ಕೊಂಬಿಡಿ ನೀರಲ್ಲಿ. ಒಂದಿಷ್ಟು ಅಕ್ಕಿ ತೊಗೊಂಡ್ರೆ ಸಾಕು. ಅಕ್ಕಿಯನ್ನು ನೀರಲ್ಲಿ ಚೆನ್ನಾಗಿ ಹಾಕಿ ವಾಶ್ ಮಾಡ್ಕೊಂಬಿಡಿ. ಅದನ್ನು ನೀವು ಅಟ್ಲೀಸ್ಟ್ ಒಂದು 4 ಅವರ್ಸ್ ಆದರೂ ನೆನೆಸ್ಬೇಕು, ಅಥವಾ ಇಡೀ ರಾತ್ರಿ ನೆನೆಸಿದ್ರು ಓಕೆ. ಅಟ್ಲೀಸ್ಟ್ 4 ಗಂಟೆಗಳಾದರೂ ನೀವು ಆ ನೀರಲ್ಲಿ ಅಕ್ಕಿಯನ್ನು ನೆನೆಸ್ಬೇಕು. ಒಂದು ಲೋಟ ನೀರಿಗೆ ಒಂದು ಸ್ವಲ್ಪ 4-5 ಸ್ಪೂನ್ ಅಷ್ಟು ಅಕ್ಕಿಯನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಆ ನೀರಲ್ಲಿ ಅಕ್ಕಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ನೆನೆಸ್ಬಿಡಿ. ಅಟ್ಲೀಸ್ಟ್ ಒಂದು 4 ಅವರ್ಸ್ ನೆನೆಸಿ, ಅಥವಾ ಇಡೀ ರಾತ್ರಿ ನೆನೆಸ್ಬಹುದು. ನಂತರ ಆ ನೀರನ್ನು ತಗೊಳ್ಬೇಕು ನೀವು 4 ಅವರ್ಸ್ ಆದಮೇಲೆ, ಅಥವಾ 1 ನೈಟ್ ಆದಮೇಲೆ ನೆಕ್ಸ್ಟ್ ಡೇಗೆ ಆ ನೀರನ್ನು ಮಾತ್ರ ತಗೊಳ್ಳಿ. ಆ ಅಕ್ಕಿ ನಮಗೆ ಬೇಕಾಗಿಲ್ಲ. ಆ ನೀರನ್ನು ತಗೊಂಡು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಬಿಟ್ಟು ನಿಮ್ಮ ಮುಖವನ್ನು ವಾಶ್ ಮಾಡಿ ಆದಮೇಲೆ ನಿಮ್ಮ ಮುಖಕ್ಕೆ ಸ್ಪ್ರೇ ಮಾಡ್ಕೋಬೇಕು. ಆ ನೀರನ್ನು ಆ ಅಕ್ಕಿಯ ನೀರೇನಿರುತ್ತೆ, ರೈಸ್ ವಾಟರ್ ಏನಿರುತ್ತೆ, ಅದನ್ನು ಸ್ಪ್ರೇ ಮಾಡಿಕೊಂಡ್ರೆ ಸಾಕು. ಅಥವಾ ಕಾಟನಲ್ಲಿ ಡಿಪ್ ಮಾಡಿ ಕೂಡ ಅಪ್ಲೈ ಮಾಡ್ಕೋಬಹುದು. ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಈ ರೆಮಿಡಿನ ನೀವು ಟ್ರೈ ಮಾಡಿ. ರೈಸ್ ವಾಟರನ್ನು ತಗೊಂಡು ಅದನ್ನು ಮುಖಕ್ಕೆ ಸ್ಪ್ರೇ ಮಾಡಿ, ಅಥವಾ ಕಾಟನ್ ಸಹಾಯದಿಂದ ಈ ರೀತಿ ಡಿಪ್ ಮಾಡಿ ಅದನ್ನು ಹಾಗೆ ಡ್ರೈ ಆಗೋಕೆ ಬಿಟ್ಟು ನೀವು ನಂತರ ಮಲ್ಕೊಳ್ಳಿ. ಈ ರೈಸ್ ವಾಟರ್ನ ಬಳಸೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂದರೆ, ಪಿಗ್ಮೆಂಟೇಷನ್ ಕ್ಲಿಯರ್ ಆಗೋದಕ್ಕೆ ಸಹಾಯ ಮಾಡುತ್ತೆ, ಸನ್ ಟ್ಯಾನ್ ಕ್ಲಿಯರ್ ಮಾಡುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಇದ್ರೆ ಅದನ್ನ ಕೂಡ ಕ್ಲಿಯರ್ ಮಾಡುತ್ತೆ, ಪಿಂಪಲ್ಸ್ ಬರೋದಿಲ್ಲ, ಜೊತೆಗೆ ಸ್ಕಿನ್ ಫೋರ್ಸ್ ಓಪನ್ ಇದೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ, ಅದು ಕೂಡ ಕ್ಲಿಯರ್ ಆಗುತ್ತೆ. ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ರಿಂಕಲ್ಸ್ ಬರದಂತೆ ತಡೆಗಟ್ಟುತ್ತೆ. ನೋಡಿ, ಸಿಂಪಲ್ ರೈಸ್ ವಾಟರ್ ಇಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಲ್ಲ. ಯಾವ್ದಾವ್ದೋ ಕ್ರೀಮ್ಸ್ ಅನ್ನೆಲ್ಲ ದುಡ್ಡು ಕೊಟ್ಟು ತಗೊಂಡು ದುಡ್ಡು ವೇಸ್ಟ್ ಆಗ್ತಿರುತ್ತೆ, ಜೊತೆಗೆ ರಿಸಲ್ಟ್ ಕೂಡ ಬರ್ತಿರೋದಿಲ್ಲ ಅಲ್ವಾ? ಅದ್ರ ಬದಲು ಈ ರೀತಿ ಸಿಂಪಲ್ ಟ್ರಿಕ್ ಅನ್ನ ಟ್ರೈ ಮಾಡಿ ಸ್ನೇಹಿತರೆ, ತುಂಬಾ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಪ್ರತಿದಿನ ರಾತ್ರಿ ನೀವು ಇದನ್ನ ಮುಖಕ್ಕೆ ಸ್ಪ್ರೇ ಮಾಡಿ ಅಥವಾ ಅಪ್ಲೈ ಮಾಡಿ ಮಲ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಹೆಲ್ದಿ ಆಗುತ್ತೆ, ಗ್ಲೋ ಆಗುತ್ತೆ ಅಂತಾನೆ ಹೇಳ್ಬೋದು. ಟ್ರೈ ಮಾಡಿ. ಹಾಗೆ ನಾನು ಕೂಡ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ ಪಿಗ್ಮೆಂಟೇಷನ್ಗೆ ಮತ್ತು ಸ್ಕಿನ್ ಗ್ಲೋಗೆ ಅಂತ. ನಿಮಗೆ ಬೇಕಿದ್ರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಹತ್ರ ಫೇಸ್ ಪ್ಯಾಕನ್ನು ನೀವು ಪಡ್ಕೊಳ್ಬಹುದು, ಪರ್ಚೇಸ್ ಮಾಡ್ಬೋದು. ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ರೈಸ್ ವಾಟರ್ನ ಪ್ರತಿದಿನ ಪ್ರಿಪೇರ್ ಮಾಡ್ಕೋಬೇಕಾ ಅಂದರೆ ಇಲ್ಲ, ಒಂದ್ಸಲ ಪ್ರಿಪೇರ್ ಮಾಡಿದ್ರೆ ಅದನ್ನು ಒಂದು 3-4 ದಿನ ನೀವು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದು. ಫ್ರಿಜ್ಜಿಂದ ಡೈರೆಕ್ಟ್ ತೆಗೆದು ನೀವು ಸ್ಪ್ರೇ ಮಾಡ್ಕೊಂಬಿಡಿ. ಯಾಕೆ ಅಂದರೆ ತುಂಬ ಕೋಲ್ಡ್ ಇದ್ದರೆ ಕೆಲವ್ರಿಗೆ ಮತ್ತೆ ಸ್ಕಿನ್ನು ಡಾರ್ಕ್ ಆಗಿಬಿಡುತ್ತೆ. ಅದಕ್ಕೆ ಅದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಮೇಲೆ ನೀವು ಅದನ್ನು ಯೂಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.